ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವಿಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಸಾಕ್ಷಾತ್ಕಾರ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸಂಕ್ಷೇಪವಾಗಿ ಹೇಳುವುದಾದರೆ, ನಾವು ವೇದಾಂತಿಗಳ ಮೂರನೆಯ ಸಾಧನವಾದ ಷಟ್ ಸಂಪತ್ತಿಗಳಲ್ಲೊಂದಾದ ಶ್ರಮದಿಂದ ನಮ್ಮ ಅಭ್ಯಾಸವನ್ನು ಆರಂಭಿಸಿ ನಮ್ಮ ಎಲ್ಲ ಲಕ್ಷ್ಯವನ್ನು ಮನಸ್ಸಿನ ಯೋಗ್ಯ ನಿಯಂತ್ರಣ ಮತ್ತು ರೂಪಣೆಗಳಿಗಾಗಿ ವಿನಿಯೋಗಿಸುವೆವು. ಇದು ಯೋಗ್ಯ ಗುರುವಿನ ಪ್ರಾಣಾಹುತಿಯ ಸಹಾಯದಿಂದ ಸುಲಭವಾಗಿ ಸಾಧಿಸಲ್ಪಡುವುದು. ಉಳಿದ ಎಲ್ಲ ವಸ್ತುಗಳನ್ನು ಕಡೆಗಣಿಸಿ ನಮ್ಮ ಲಕ್ಷ್ಯವನ್ನು ಒಂದೇ ಒಂದಾದ ಸತ್ಯವಸ್ತುವಿನ ಮೇಲೆ ಸ್ಥಿರಗೊಳಿಸಿದಾಗ ಇಂದ್ರಿಯಗಳ ನಿಗ್ರಹ ದಮವು ತಾನಾಗಿಯೇ ಸಂಪನ್ನವಾಗುವುದು. ಬಹುಶಃ ಋಷಿಗಳೆಲ್ಲರೂ ಸಾಮಾನ್ಯವಾಗಿ ಈ ಕ್ರಮವನ್ನು ಅನುಸರಿಸುವವರು. ಹಲವು ಸಂಪ್ರದಾಯದವರು ಕರ್ಮದ ಮೂಲಕವಾಗಿಯೂ ಇತರರು ಭಕ್ತಿಯ ಮೂಲಕವಾಗಿಯೂ ಶ್ರಮವನ್ನು ಸಾಧಿಸುವರು. ಮತ್ತು ಕೆಲವರು ಇವೆರಡರನ್ನೂ ಬದಿಗಿರಿಸಿ ಜ್ಞಾನದ ಮುಖಾಂತರವಾಗಿ ಮುಂದುವರೆಯುವರು. ವಸ್ತುತಃ ಕರ್ಮ, ಉಪಾಸನೆ ಹಾಗೂ ಜ್ಞಾನಗಳು ಒಂದರಿಂದೊಂದು ಭಿನ್ನವಾಗಿರದೆ ಪರಸ್ಪರ ಸಂಬಂಧಪಟ್ಟುವಾಗಿದ್ದು ಒಂದೇ ಸ್ಥಿತಿಯಲ್ಲಿ ಮೂರು ಒಟ್ಟುಗೂಡಿರುವವು. ಉದಾಹರಣೆಗೆ, ಭಕ್ತಿ ಉಪಾಸನೆಯಲ್ಲಿ ಮನೋನಿಗ್ರಹವು ಕರ್ಮವು, ಮನಸ್ಸಿನ ನಿಗ್ರಹೀತ ಸ್ಥಿತಿಯು ಉಪಾಸನೆಯೂ ಅದರ ತಿಳುವಳಿಕೆಯೂ ಜ್ಞಾನವೂ ಆಗಿದೆ. ಜ್ಞಾನದಲ್ಲಿ ವಿಚಾರದ ಕ್ರಿಯೆಯು ಕರ್ಮವು, ವಿಚಾರ ಮಾಡಿದ ವಸ್ತುವಿನ ಮೇಲಿನ ನಮ್ಮ ಅವಸ್ಥಾನವು ಉಪಾಸನೆಯೋ, ಇದರ ಪರಿಣಾಮ ಸ್ವರೂಪವಾದ ಸ್ಥಿತಿಯು ಜ್ಞಾನವೂ ಆಗಿದೆ. ಕರ್ಮದಲ್ಲಿ ಕಾರ್ಯದ ಬಗೆಗಿನ ನಿರ್ಧಾರವು ಕರ್ಮವು, ಅದನ್ನು ಆಚರಣೆಯಲ್ಲಿ ತರುವ ಕ್ರಮವು ಉಪಾಸನೆಯು, ಸಿದ್ಧಿಯ ಅರಿವು ಜ್ಞಾನವೂ ಆಗಿದೆ. ಈ ಪ್ರಕಾರ ನಮ್ಮ ತರಬೇತಿಯ ಪದ್ಧತಿಯಲ್ಲಿ ಇವೆಲ್ಲವನ್ನೂ ಅತ್ಯಂತ ದಕ್ಷತೆಯಿಂದ ಒಟ್ಟಿಗೆ ತೆಗೆದುಕೊಳ್ಳಲಾಗುವುದರಿಂದ ನಿಜಾರ್ಥದಲ್ಲಿ ವಿವೇಕ ವೈರಾಗ್ಯಗಳ ಸ್ಥಿತಿಯು ತಾನಾಗಿಯೇ ಉಂಟಾಗುವುದು. ಸಹಜಗತಿಯಲ್ಲಿ ವಿವೇಕ ವೈರಾಗ್ಯಗಳನ್ನುಂಟು ಮಾಡದ ಯಾವ ಅಭ್ಯಾಸವೂ ಪ್ರಯೋಜನಕಾರಿಯಲ್ಲ. ಮನುಷ್ಯನು ತನ್ನ ಲೋಪದೋಷಗಳನ್ನು ಅರಿತುಕೊಂಡು ಹೃದಯಾಂತರಾಳದಲ್ಲಿ ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವುದೇ ವಿವೇಕದ ನಿಜವಾದ ಸ್ವರೂಪ. ಬಾಬೂಜಿ ಮಹಾರಾಜರಲ್ಲಿ ಏನು ಹೇಳ್ತಾ ಇದ್ದಾರೆ? ಸಂಕ್ಷೇಪವಾಗಿ ಹೇಳಬೇಕು ಅಂದರೆ, ನಾವು ವೇದಾಂತಿಗಳ ಮೂರನೆಯ ಸಾಧನವಾಗಿರುವಂಥ ಷಟ್ಸಂಪತ್ತುಗಳಲ್ಲಿ ಒಂದಾಗಿರುವಂಥ ಶ್ರಮ, ಈ ಶ್ರಮದಿಂದ ನಾವು ಅಭ್ಯಾಸವನ್ನು ಶುರು ಮಾಡ್ತೀವಿ. ನಮ್ಮದು ಎಲ್ಲ ಲಕ್ಷ್ಯನೂ ಮನಸ್ಸಿನ ಯೋಗ್ಯ ನಿಯಂತ್ರಣ ಮತ್ತು ರೂಪಣೆಗಳಿಗಾಗಿ ವಿನಿಯೋಗಿಸ್ತೀವಿ. ಇದು ಯೋಗ್ಯ ಗುರುವಿನ ಪ್ರಾಣಾಹುತಿಯ ಸಹಾಯದಿಂದ ಸುಲಭವಾಗಿ ಸಾಧಿಸಲ್ಪಡ್ತದೆ. ಉಳಿದ ಎಲ್ಲ ವಸ್ತುಗಳನ್ನು ಕಡೆಗಣಿಸಿ ನಮ್ಮ ಲಕ್ಷ್ಯವನ್ನು ಒಂದೇ ಒಂದಾದ ಸತ್ಯವಸ್ತುವಿನ ಮೇಲೆ ಸ್ಥಿರಗೊಳಿಸಿದಾಗ ಇಂದ್ರಿಯಗಳ ನಿಗ್ರಹ ಅದೇ ಸಂಪನ್ನ ಆಗ್ತದೆ. ಬಹುಶಃ ಋಷಿಗಳೆಲ್ಲರೂ ಸಾಮಾನ್ಯವಾಗಿ ಈ ಕ್ರಮವನ್ನು ಅನುಸರಿಸ್ತಾರೆ. ಹಲವು ಸಂಪ್ರದಾಯದವರು ಕರ್ಮ ಮೂಲಕವಾಗಿ ಇತರರು ಭಕ್ತಿ ಮೂಲಕವಾಗಿ ಶ್ರಮವನ್ನು ಆಚರಿಸ್ತಾರೆ, ಅಂದರೆ ಸಾಧಿಸ್ತಾರೆ ಅಂತ ಹೇಳಿಬಿಟ್ಟು ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಕೆಲವರು ಇವೆರಡನ್ನು ಬದಿಗಿರಿಸ್ಬಿಟ್ಟು ಜ್ಞಾನದ ಮುಖಾಂತರವಾಗಿ ಮುಂದುವರಿತಾ ಹೋಗ್ತಾರೆ. ವಸ್ತುತೆ ಏನು ಅಂತಂದರೆ, ಕರ್ಮ, ಉಪಾಸನೆ ಹಾಗೂ ಜ್ಞಾನಗಳು ಒಂದರಿಂದೊಂದು ಭಿನ್ನವಾಗಿರದೆ ಪರಸ್ಪರ ಸಂಬಂಧಪಟ್ಟವಾಗಿರ್ತವೆ. ಒಂದೇ ಸ್ಥಿತಿಯೊಳಗೆ ಮೂರು ಒಟ್ಟುಗೂಡಿರುತ್ತದ್ದು. ಅಂದರೆ ಉದಾಹರಣೆಗೆ, ಭಕ್ತಿ ಉಪಾಸನೆಯೊಳಗೆ ಮನೋನಿಗ್ರಹ ಏನಿರ್ತದಲ್ಲ ಅದು ಕರ್ಮ. ಹಾಗೆ ಮನಸ್ಸಿನ ನಿಗ್ರಹೀತ ಸ್ಥಿತಿ ಏನಿದೆಯಲ್ಲ ಅದು ಉಪಾಸನೆ. ಅದರ ತಿಳುವಳಿಕೆ ಏನಿದೆಯಲ್ಲ ಅದು ಜ್ಞಾನ ಅಂತ. ಹೀಗೆ ಭಕ್ತಿ, ಕರ್ಮ ಮತ್ತು ಉಪಾಸನೆ, ಜ್ಞಾನ ಎಲ್ಲನೂ ಒಂದರಲ್ಲಿ ಒಂದು ಹೆಣ್ಕೊಂಡಂಗೆ ಇರುತ್ತೆ. ಜ್ಞಾನದೊಳಗೆ ವಿಚಾರದ ಕ್ರಿಯೆ ಏನಿದೆಯಲ್ಲ ಅದು ಕರ್ಮ. ವಿಚಾರ ಮಾಡಿದ ವಸ್ತುವಿನ ಮೇಲೆ ನಮ್ಮ ಅವಸ್ಥಾನವು, ಅಂದರೆ ಅದರ ಮೇಲೆ ನೆಲೆಸುವಂಥದ್ದು ಉಪಾಸನೆ. ಅದರ ಪರಿಣಾಮ ಸ್ವರೂಪ ಏನಿದೆಯಲ್ಲ, ಆ ಸ್ಥಿತಿ ಏನಿದೆಯಲ್ಲ ಅದು ಜ್ಞಾನ. ಹೀಗೆ ಕರ್ಮದೊಳಗೆ ಕಾರ್ಯದ ಬಗೆಗಿನ ನಿರ್ಧಾರ ಏನಿದೆಯಲ್ಲ ಅದು ಕರ್ಮ, ಅದನ್ನು ಆಚರಣೆಯೊಳಗೆ ತರುವಂಥ ಕ್ರಮ ಉಪಾಸನೆ, ಸಿದ್ಧಿಯ ಅರಿವು ಏನಿದೆಯಲ್ಲ ಅದು ಜ್ಞಾನ ಆಗಿದೆ. ಈ ಪ್ರಕಾರ ನಮ್ಮ ತರಬೇತಿಯೊಳಗೆ, ಸಹಜ ಮಾರ್ಗ ಪದ್ಧತಿಯೊಳಗೆ ಇವೆಲ್ಲನೂ ಅತ್ಯಂತ ದಕ್ಷತೆಯಿಂದ ಒಟ್ಟಿಗೆ ತೆಗೆದುಕೊಳ್ಳಲಾಗುವಂಥದ್ರಿಂದ ನಿಜವಾದ ಅರ್ಥದೊಳಗೆ ವಿವೇಕ ವೈರಾಗ್ಯಗಳ ಸ್ಥಿತಿ ತನ್ನಷ್ಟಕ್ಕೆ ತಾನೇ ಉಂಟಾಗ್ಬಿಡ್ತದೆ. ಸಹಜಗತಿಯೊಳಗೆ ವಿವೇಕ ವೈರಾಗ್ಯಗಳನ್ನು ಉಂಟು ಮಾಡದ ಯಾವ ಅಭ್ಯಾಸ ಕೂಡ ಪ್ರಯೋಜನಕಾರಿ ಅಲ್ಲ. ಮನುಷ್ಯನು ತನ್ನ ಲೋಪದೋಷಗಳನ್ನು ಅರ್ಥಕೊಂಡು ಹೃದಯಾಂತರಾಳದೊಳಗೆ ಅವುಗಳಿಗಾಗಿ ಪಶ್ಚಾತ್ತಾಪ ಪಡೋದೇನಿದೆಯಲ್ಲ ಅದು ವಿವೇಕದ ನಿಜವಾದಂತಹ ಸ್ವರೂಪ ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಸಹಜ ಮಾರ್ಗ ಪದ್ಧತಿಯಲ್ಲಿ ಭಕ್ತಿ, ಕರ್ಮ ಮತ್ತು
ಉಪಾಸನೆ, ಜ್ಞಾನ ಇವೆಲ್ಲ ಬೇರೆ 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 ರೀತಿಯಲ್ಲಿ ನಾವು ಸಾಧಿಸೋದಿಲ್ಲ. ಎಲ್ಲ ಒಂದರಲ್ಲೇ ಒಂದು ಸೇರಿಕೊಂಡಿರೋದ್ರಿಂದ ಈಗ ಬಾಬೂಜಿ ಮಹಾರಾಜರಿಗೆ ನಾವು ಭಕ್ತಿ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಆ ಭಕ್ತಿ ಮಾಡಬೇಕಾದ್ರೆ ಏನಾಗತ್ತೆ, ಆ ಒಂದು ಭಕ್ತಿಯ ಒಂದು ಕಾರ್ಯದ ಬಗ್ಗೆ ನಾವು ನಿರ್ಧಾರ ಮಾಡ್ಕೊತೀವಲ್ಲ, ಭಕ್ತಿ ನಾನು ಬಾಬೂಜಿ ಮಹಾರಾಜರಿಗೆ ಭಕ್ತಿ ಮಾಡಬೇಕು ಅನ್ನೋದು ಅದು ಕರ್ಮ. ಅದನ್ನು ನಾವು ಆಚರಣೆ ಒಳಗೆ ತರ್ತೀವಲ್ಲ, ಅಂದರೆ ಬಾಬೂಜಿ ಮಹಾರಾಜರಿಗೆ ಕಾಯ ವಾಚ ಮನಸ್ಸ ಎಲ್ಲನೂ ಆತನಿಗೆ ಸಮರ್ಪಣೆ ಮಾಡಿಕೊಂಡು ಆತನಿಗೆ ಕೇವಲ ಆತನ ಸಲುವಾಗಿ ಆತನ ಪ್ರೀತಿಸೋದು ನಿಜವಾದ ಭಕ್ತಿ ಅಂತ ಹೇಳಿದ್ದಾರೆ ಬಾಬೂಜಿಯವರು. ಆ ರೀತಿ ಭಕ್ತಿಯನ್ನು ಆಚರಣೆ ಒಳಗೆ ನಾವು ತರ್ತೀವಲ್ಲ, ಆ ಆಚರಣೆಯಲ್ಲಿ ತರುವಂಥದ್ದೇ ಉಪಾಸನೆ. ಯಾವಾಗ ನಾವು ಅದನ್ನು ಆಚರಣೆಯಲ್ಲಿ ತಂದು ಆದ ನಂತರ ಯಾವಾಗ ಆ ನಿಜವಾದಂತಹ ಭಕ್ತಿಯ ಒಂದು ಅರಿವಾಗ್ತದಲ್ಲ, ಆದ ಭಕ್ತಿಯ ಪರಿಣಾಮವಾಗಿ ನಮಗೆ ಸಿದ್ಧಿ ಆಗತ್ತಲ್ಲ, ಆ ಸಿದ್ಧಿಯ ಒಂದು ಅರಿವಾಗತ್ತಲ್ಲ, ಆ ಜ್ಞಾನ ಏನಿದೆಯಲ್ಲ ಅದು ನಿಜವಾದಂತಹ ಜ್ಞಾನ. ಅಂದರೆ ಭಗವಂತನನ್ನು ಪಡ್ಕೋತಾನಲ್ಲ ಅಭ್ಯಾಸಿ, ಗುರುವಿನ ಭಕ್ತಿ ಮಾಡಿ ಅದನ್ನು ಆಚರಿಸಿ, ಅಂದರೆ ಅದು ಉಪಾಸನೆಯಾಗಿ ಅದಾದ ನಂತರ ಆಗುವಂಥ ಪರಿಣಾಮ ಏನಿದೆ ಭಗವಂತನನ್ನು ಪಡ್ಕೊಳ್ಳೋದು, ಅದು ಜ್ಞಾನ. ಈ ಪ್ರಕಾರ ನಮ್ಮ ಸಹಜ ಮಾರ್ಗ ಪದ್ಧತಿ ಒಳಗೆ ಇವೆಲ್ಲ ಒಂದು ಅತ್ಯಂತ ದಕ್ಷತೆಯಿಂದ ಒಟ್ಟಿಗೆ ತೆಗೆದುಕೊಳ್ಳಲಾಗ್ತದೆ. ಅಂದರೆ ನಿಜಾರ್ಥದೊಳಗೆ ವಿವೇಕ ವೈರಾಗ್ಯಗಳ ಸ್ಥಿತಿ ಏನಿದೆಯಲ್ಲ ಅದು ತಾನಾಗಿಯೇ ಉಂಟಾಗ್ತದೆ. ಸಹಜಗತಿಯೊಳಗೆ ವಿವೇಕ ವೈರಾಗ್ಯಗಳನ್ನು ಉಂಟು ಮಾಡದ ಯಾವ ಅಭ್ಯಾಸನೂ ಪ್ರಯೋಜನಕಾರಿ ಅಲ್ಲ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಹೊರಗಡೆ ನಾವು ಅದನ್ನು ಸಾಧನೆ ಮಾಡ್ತೀವಿ ಅಂತಂದರೆ ಅದಾಗಲ್ಲ, ಒಳಗಿಂದನೇ ಬರಬೇಕು ವಿವೇಕ ವೈರಾಗ್ಯ ಅನ್ನುವಂಥದ್ದು ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಮನುಷ್ಯ ತನ್ನ ಲೋಪದೋಷಗಳನ್ನು ಅರ್ಥಕೊಂಡು ಹೃದಯಾಂತರಾಳದೊಳಗೆ ಅವುಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಆವಾಗ ವಿವೇಕದ ನಿಜವಾದಂಥ ಅದು ಸ್ವರೂಪ ಆಗತ್ತೆ ಅಂತ ಹೇಳಿ ಬಾಬೂಜಿ ಮಹಾರಾಜರು ಇವತ್ತು ನಮಗೆ ಬಹಳ ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.